ಏಟಾಯ್ತಾ ಏಟಾಯ್ತಾ ಇಲ್ಲ. ನಿಜವಾಗ್ಲೂ ಮನುಷ್ಯನಿಗೆ ಈ ರೀತಿ ಒಂದು ದುರ್ಸ್ಥಿತಿ ಕಣ್ಣು ಮುಂದೆನೆ ಬಂದ್ಬಿಟ್ರೆ ಯಾವ ರೀತಿ ಇದನ್ನ ಸಾಲ್ವ್ ಮಾಡ್ಕೋಬೇಕಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ಹಣ, ಕಾಸು 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 ನೆನೆಸನ್ನು ಕೊಡಿ ಸ್ವಾಮಿ. ಕೋಟಿ ರೂಪಾಯಿ ದುಡ್ಡು ಇದೆಯಾ, ಆಸ್ತಿ ಇದೆಯಾ, ಅಂತಸ್ತು ಇದೆಯಾ ಅನ್ನೋದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಇದೆಯಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಿಜವಾಗ್ಲೂ ಬಹಳ ಬೇಜಾರಾಗ್ತಿದೆ ನನಗೆ. ಮನುಷ್ಯ ರಿಸರ್ಚ್ ಹೋಗಕ್ಕಾಗಲ್ಲ. ಎಷ್ಟು ದಪ್ಪ ಆಗಿದೆ ಅದು, ಇಷ್ಟು ದಪ್ಪ. ಬದುಕಿರುವಾಗ್ಲೇನೆ ನರಕ ದರ್ಶನ ಮಾಡ್ತಿದ್ದಾರೆ ಈ ವ್ಯಕ್ತಿ. ನರಕ ದರ್ಶನ ನಿಜವಾಗ್ಲೂ ಹೇಳ್ತಿದ್ದೀನಲ್ಲ. ವಿಷ ಕೊಡಿ, ವಶ ಕೊಡಿ. ಏನು ವಿಷ? ವಿಷ ವಿಷ ಯಾಕೆ? ಭಯ ಆಗುತ್ತೆ ಜೀವನ. ಮನುಷ್ಯನ ಜೀವನ ನೆನೆಸ್ಕೊಂಡ್ರೆ ದೇವ್ರನೇ ಭಯ ಆಗುತ್ತೆ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ಹುಟ್ಟು ಉಚಿತ, ಸಾವು ಖಚಿತ. ನಿಜವಾಗ್ಲೂ ಸಾವು ಕಣ್ಮುಂದೆ ಬಂದರೆ ಅದರ ಅನುಭವ ಹೇಗಿರುತ್ತೆ ಗೊತ್ತಾ? ನಿಜವಾಗ್ಲೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಭಾಳ ಕಷ್ಟ ಆಗುತ್ತೆ ಈ ವಿಡಿಯೋ ನೋಡೋಕ್ಕೆ, ನಿಮಗೆ ಭಾಳ ಬೇಜಾರಾಗುತ್ತೆ. ನನಗಂತೂ ತುಂಬಾ ಬೇಜಾರಾಗ್ತಾ ಇದೆ. ನಿಜವಾಗ್ಲೂ ಮನುಷ್ಯನಿಗೆ ಈ ರೀತಿ ಒಂದು ದುರ್ಸ್ಥಿತಿ ಕಣ್ಣು ಮುಂದೆನೇ ಬಂದುಬಿಟ್ರೆ ಯಾವ ರೀತಿ ಇದನ್ನು ಸಾಲ್ವ್ ಮಾಡ್ಕೋಬೇಕಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ. ಎಷ್ಟೋ ಜನ ನಾನು ನಂದೇ ಅನ್ನೋ ದುರಾಂಕಾರದಲ್ಲಿ ಮೆರೆಯುವಂಥ ವ್ಯಕ್ತಿಗಳಿಗೆ ಒಂದು ಪಾಠ ಆಗಬೇಕು. ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದು 10 ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಬೇಕು. ಜೊತೆಗೆ ಆರೋಗ್ಯವೇ ಭಾಗ್ಯ ಅನ್ನೋದನ್ನು ನಾನು ಈ ಮುಖಾಂತರ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಕೋಟಿ ರೂಪಾಯಿ ದುಡ್ಡು ಇದೆಯಾ, ಆಸ್ತಿ ಇದೆಯಾ, ಅಂತಸ್ತು ಇದೆಯಾ ಅನ್ನೋದಕ್ಕಿಂತ ಮುಖ್ಯವಾಗಿ ಆರೋಗ್ಯ ಇದೆಯಾ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಗೊತ್ತಾಗಬೇಕಾ ನಿಮಗೆ? ಈ ವಿಡಿಯೋನ ಕೊನೆ ತನಕ ನೋಡಿ. ನಿಜವಾಗ್ಲೂ ಹೇಳ್ತೀನಲ್ಲ ಸ್ನೇಹಿತರೆ, ಅವ್ರಿಗೆ ಬಂದಿರೋ ಪರಿಸ್ಥಿತಿ ಮಾತ್ರ ನಮ್ಮ ತಾಯಣೆ. ನಮಗೆ ಬ್ಯಾಡ್ ಕಮೆಂಟ್ ಆಗ್ತಾರಲ್ಲ ಸ್ನೇಹಿತರು, ಅವ್ರಿಗೂ ಕೂಡ ಅಂಥ ಒಂದು ದುರ್ಸ್ಥಿತಿ ಬರಬಾರ್ದಪ್ಪ. ನಿಜವಾಗ್ಲೂ ನಾನು ಆ ಥರ ಬೇಡ್ಕೊಳ್ತೀನಿ ದೇವ್ರ ಹತ್ರ. ಬನ್ನಿ, ಅವ್ರು ಯಾರು, ಏನಾಗಿದೆ, ಅವರ ಪರಿಸ್ಥಿತಿ ಏನು. ಮನುಷ್ಯನ ಜನ್ಮ ಇಷ್ಟೇನಾ? ಸೋತಿರೋ ಅನುಭವ ಪ್ರತಿಯೊಬ್ಬರಿಗೂ ಆಗಿರುತ್ತೆ ಲೈಫಲ್ಲಿ. ಅವ್ರು ಸೋತಿರೋ ಅನುಭವ ಪ್ರತಿಯೊಬ್ಬರಿಗೂ ಆಗಿರುತ್ತೆ. ಆದರೆ ಸಾವಿನ ಅನುಭವ ಕೆಲವ್ರಿಗೆ ಮಾತ್ರ ಆಗಿರುತ್ತೆ. ಅಂಥದ್ರಲ್ಲಿ ಆ ಸಾವಿನ ಅನುಭವವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಈ ವ್ಯಕ್ತಿ ಬರ್ತಾ ಇದ್ದಾರೆ. ಅವರ ಸಾವಿನ ಕತೆ, ಅವರ ನೋವಿನ ಕತೆ, ಅವರ ಜೀವನದ ಒಂದು ಕಟ್ಟ ಕಡೆಯ ಕಣ್ಣೀರಿನ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಹೊರಟಿದ್ದೀನಿ. ಬನ್ನಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ತಪ್ಪದೆ ನೋಡಬೇಕು ನೀವು. ಇದು ನೋಡಿ ಕೂಡ ನಾವು ಅರ್ಥ ಮಾಡ್ಕೊಳ್ಳದೆ ಹೋದರೆ ಈ ಭೂಮಿ ಮೇಲೆ ಬದುಕೋಕ್ಕೂ ನಾವು ಅರ್ಹರಲ್ಲ ಅಂತ ಹೇಳ್ಬೋದಷ್ಟೇ. ನನಗಂತೂ ಭಾಳ ಬೇಜಾರಾಗಿದೆ. ನೋಡೋಣ ಬನ್ನಿ ಸ್ನೇಹಿತರೆ. ಮನುಷ್ಯನ ಜೀವನ ನೀರಿನ ಮೇಲೆ ಗುಳ್ಳೆ ಥರ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನೀರಿನ ಮೇಲೆ ಗುಳ್ಳೆ ಎಷ್ಟೊತ್ತಿರುತ್ತೆ, ಅದರ ಆಯಸ್ಸು ಎಷ್ಟು ಅನ್ನೋದನ್ನು ಯಾರು ಕೂಡ ಇದುವರೆಗೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗೆ ಮನುಷ್ಯನ ಜೀವನೂ ಅಷ್ಟೇ. ಎಲ್ಲಿವರೆಗೂ ಶಾಶ್ವತ, ಎಷ್ಟು ದಿನ ಬದುಕ್ತೀವಿ, ಏನಕ್ಕಾಗಿ ಬದುಕಿದ್ದೀವಿ, ಯಾವ ವಿಚಾರನೂ ಗೊತ್ತಾಗಲ್ಲ. ದೇವ್ರಿಗೆ ಒಂದಿನ ಬೇಜಾರಾಯಿತು ಅಂದರೆ ಬಾಪ ನನ್ನ ಜೊತೆಯಲ್ಲಿ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ. ಬನ್ನಿ ನೋಡೋಣ. ನಿಜವಾಗ್ಲೂ ಭಾಳ ಬೇಜಾರಿನ ವಿಡಿಯೋ ಇದು. ಯಾಕೆ ಈ ವಿಡಿಯೋಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಂತ. ನೀವು ಅರ್ಥ ಮಾಡ್ಕೊಳ್ಳೋದು ಬಿಡೋದು ಅದು ನಿಮಗೆ ಬಿಟ್ಟಿದ್ದು. ಇವರು ನನಗೆ ಅಣ್ಣ ಅಲ್ಲ, ತಮ್ಮ ಅಲ್ಲ, ಬಂಧುನೂ ಅಲ್ಲ, ಅಥವಾ ರಕ್ತ ಸಂಬಂಧಿನೂ ಅಲ್ಲ. ಆದರೆ ಅವ್ರ ಕಷ್ಟನ ನೋಡಿ ನನ್ನ ಮನಸ್ಸು ಹೇಳ್ತಾ ಇದೆ ಇವ್ರಿಗೇನಾದರೂ ಸಹಾಯ ಮಾಡಬೇಕು ಅಂತ. ನಿಮಗೂ ಕೂಡ ಈ ವಿಡಿಯೋ ನೋಡಿದ ಮೇಲೆ ಈ ವ್ಯಕ್ತಿಗೆ ಏನಾದರೂ ಸಪೋರ್ಟ್ ಮಾಡಬೇಕು, ಸಹಾಯ ಮಾಡಬೇಕು, ಅಥವಾ ಈತ ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಬನು ಅಂತ ಭಾವಿಸೋದಾದರೆ ಈ ವಿಡಿಯೋನ ಕನಿಷ್ಠ ಪಕ್ಷ ಒಂದು 10 ಜನಕ್ಕೆ ಶೇರ್ ಮಾಡಿ. ಜೊತೆಗೆ ಅವರ ಪರಿಸ್ಥಿತಿಗೆ ಸಾಧ್ಯವಾದರೆ ದೇವ್ರ ಹತ್ರ ನೀವು ಕೂಡ ಬೇಡ್ಕೊಳ್ಳಿ ಒಳ್ಳೆಯದಾಗಲಿ ಅಂತ. ನಿಜವಾಗ್ಲೂ ಭಾಳ ಬೇಜಾರಾಗ್ತಿದೆ ನನಗೆ.
ಕೂತ್ಕೊಪ್ಪ. ಏನು ಹೆಸರು ನಿಮ್ಮದು? ಮನು ಮನು. ಮನು 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 ಇವ್ರ ಹೆಸರು ಮನು ಅಂತೆ. ನೋಡ್ಕೊಳ್ಳಿ ಸ್ನೇಹಿತರೆ, ಎತ್ತಿ ಇದನ್ನ ಕಾಲ, ಅದೆತ್ತಿ. ಮನುಷ್ಯ ರೀಸಸ್ಗೆ ಹೋಗೋಕ್ಕಾಗಲ್ಲ. ಎಷ್ಟು ದಪ್ಪ ಆಗಿದೆ ಅದು? ಇಷ್ಟು ದಪ್ಪ, ಇಷ್ಟು ದಪ್ಪ ಆಗಿದೆ. ಎಲ್ಲರೂ ದೊಡ್ಡವ್ರು ಹೇಳ್ತಾರೆ ಸ್ನೇಹಿತರೆ, ಮನುಷ್ಯ ಸತ್ತ ಮೇಲೆ ನರ್ಕಕ್ಕೆ ಹೋಗಿ ಆತನನ್ನು ಯಮ ಬಂದ್ಬಿಟ್ಟು ಆತನಿಗೆ ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಟು ಆತ ಮಾಡಿದಂಥ ಪಾಪಕ್ಕೆ ಶಿಕ್ಷೆ ಆಗುತ್ತೆ ಅಂತ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಆದರೆ ಮನುಷ್ಯ ಬದುಕಿರುವಾಗಲೇ ನಾನು ನೋಡ್ತಾ ಇದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇಳಿರಿ ಸ್ವಲ್ಪ ಕೆಳಗಿಳಿರಿ ಸ್ನೇಹಿತರೆ. ಅಯ್ಯೋ 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 ಸ್ನೇಹಿತರೆ, ಈ ಮನುಷ್ಯ ಬದುಕಿದ್ದಾರೆ ಆಯಿತಾ. ನಾನು ಯಾಕೆ ಈ ಮಾತು ಹೇಳ್ತೀನಿ, ಈ ಮನುಷ್ಯ ಬದುಕಿದ್ದಾರೆ. ಸೊ ಸತ್ತ ಮೇಲೆ ಅಲ್ಲೆಲ್ಲೋ ಯಮ ಕರ್ಕೊಂಡೋಗಿ ಆತ ಮಾಡಿದಂಥ ಪಾಪಕ್ಕೆ ಶಿಕ್ಷೆಗೆ ಗುರಿಪಡಿಸ್ತಾನೆ ಅನ್ನೋದನ್ನ ಕೇಳಿದ್ದೀವಿ. ಆದರೆ ಬದುಕಿರುವಾಗಲೇ ನರಕ ದರ್ಶನ ಮಾಡ್ತಿದ್ದಾರೆ ಈ ವ್ಯಕ್ತಿ. ನರಕ ದರ್ಶನ, ನಿಜವಾಗ್ಲೂ ಹೇಳ್ತಿದ್ದೀನಲ್ಲ. ಯಾವ ತಪ್ಪಿಗೆ ಈ ಶಿಕ್ಷೆ ಅನುಭವಿಸ್ತಿದ್ದಾರೋ ನನಗಂತೂ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಒಬ್ಬ ಮನುಷ್ಯನಿಗೆ ಈ ಥರ ದುರ್ಸ್ಥಿತಿ ಬಂದ್ಬಿಟ್ರೆ ಹೆಂಗ್ ಸ್ವಾಮಿ ಬದುಕೋದು? ಇದನ್ನು ನಾವು ಜಸ್ಟ್ ಇಮ್ಯಾಜ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ ಸ್ನೇಹಿತರೆ. ಒಂದು ದಿನ ಈ ಥರ ಸ್ಥಿತಿಲಿ ನಾವು ಬದುಕೋಕ್ಕಾಗಲ್ಲ. ನಿಜವಾಗ್ಲೂ ಭಾಳ ಬೇಜಾರಾಗ್ತಿದೆ. ಬನ್ನಿ ಕೂತ್ಕೊಳ್ಳಿ. ನಾನು ಒಂದು ಮೊದಲೇ ಹೇಳ್ದಾಗೆ, ಈ ವ್ಯಕ್ತಿ ಊರು ಯಾವುದು, ಕುಲ ಯಾವುದು, ಗೋತ್ರ ಯಾವುದು, ಯಾವ ತಾಯಿ ಎತ್ತು ಮಗ, ನನಗೇನೂ ಗೊತ್ತಿಲ್ಲ. ನನಗೆ ಇವರು ನೋಡಿದ್ಮೇಲೆ ಒಂದೇ ಒಂದು ಕಾಣ್ತಾ ಇದೆ, ಒಂದೇ ಒಂದು ಹೇಳಬೇಕು ಅನ್ನಿಸ್ತಾ ಇದೆ. ಮಾನವೀಯತೆ ಅನ್ನೋದು ನನ್ನ ಕಣ್ಣಿಗೆ ಕಾಣ್ತಾ ಇದೆ. ಮನುಷ್ಯತ್ವ ಅನ್ನೋದು ನನ್ನನ್ನು ಏನಾದರೂ ಈ ವ್ಯಕ್ತಿಗೆ ಸಹಾಯ ಮಾಡು ಅಂತ ಹೇಳ್ತಾ ಇದೆ. ಅಣ್ಣ ನಮಸ್ಕಾರ. ಯಾವ ಊರು? ಮಂಡ್ಯ. ಮಂಡ್ಯ. ಏನಿದು ನಿಮ್ಮ ಪರಿಸ್ಥಿತಿ? ಸ್ಟ್ರೋಕು, BP, ಹೊಟ್ಟೆ, ಮಂಡಿ. ಸ್ನೇಹಿತರೆ, ಏಟಾಗ್ತಿದ್ಯಾ? ಇಲ್ಲ. ಹೊಡೀರಿ, ನೀವೇ ಹೊಡ್ಕೊಳ್ಳಿ ಸ್ನೇಹಿತರೆ. ಭವಿಷ್ಯ ಸುತ್ತಿಗೆಲ್ಲಿ ಹೊಡೆದ್ರು ಈ ಮನುಷ್ಯನಿಗೆ ಏಟಾಗಲ್ಲ ಅನ್ಸುತ್ತೆ. ಏಟಾಯ್ತಾ? ತಪ್ಪು ತಿಳ್ಕೊಬೇಡಿ. ಇಲ್ಲ. ಏಟಾಯ್ತಾ? ಇಲ್ಲ. ನೋಡ್ರಪ್ಪ, ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ಲ ಸ್ನೇಹಿತರೆ. ಆದಮೇಲೆ ಪ್ರೈವೇಟ್ ಪಾರ್ಟು ಕೂಡ ಇಷ್ಟು ದಪ್ಪ ಆಗ್ಬಿಟ್ಟಿದೆ. ಯಾಕೆ ಏನಪ್ಪ ಯೋಗೇಶು ಇವ್ರನ್ನ ಕೂರಿಸ್ಕೊಂಡು ವಿಡಿಯೋ ಮಾಡಿಕೊಂಡು ಏನಪ್ಪ ಒಳ್ಳೆ ಬಿಲ್ಡಪ್ಪು, ಆಮೇಲೆ ಸೋಷಿಯಲ್ ಮೀಡಿಯಾಗೆ ಹಾಕಿ ಸಿಂಪತಿ, ಆಮೇಲೆ ಇವ್ರನ್ನ ತೋರಿಸ್ಬೇಕಾಗಿತ್ತಾ ಅಂತ ನೀವು ಕೇಳ್ಬೋದು. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ, ಇವತ್ತೇನೋ ಅವ್ರ ಕಷ್ಟ, ರೋಡಲ್ಲಿ ಮಲಗಿದ್ದಾರೆ, ನನಗೆ ಮನುಷ್ಯತ್ವ ಅನ್ನೋದು ನನ್ನ ಮನಸ್ಸಲ್ಲಿತ್ತು, ಅದಕ್ಕಾಗಿ ಅವರನ್ನು ರಕ್ಷಣೆ ಮಾಡಿ ನಾನು ಕರ್ಕೊಂಡು ಬಂದಿದ್ದೀನಿ. ಭವಿಷ್ಯ ಅವ್ರಿಗೆ ಏನಾದರೂ ಹೆಚ್ಚಿಗೆ ಕಮ್ಮಿಯಾಗಿ ಡೆತ್ ಆಗಿಬಿಟ್ರೆ, ಆಗೋದು ಬೇಡ, ಅವ್ರು ಚೆನ್ನಾಗಿರಲಿ. ಆದರೆ ಅವರ ಪರಿಸ್ಥಿತಿ ಹೇಗಿತ್ತು, ಹೇಗೆ ಬಂದರು ಅನ್ನೋದು ಸಮಾಜಕ್ಕೆ ಗೊತ್ತಿರಬೇಕಲ್ಲ. ಆ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಅಣ್ಣ, ಯಾವ ಊರು ತಮ್ಮದು? ಮಂಡ್ಯ. ಮಂಡ್ಯ. ಏನು ಹೆಸರು ನಿಮ್ಮದು? ಮನು. ವಯಸ್ಸೆಷ್ಟು? ವಯಸ್ಸು 30 ವರ್ಷ. ಅಪ್ಪ ಅಮ್ಮ? ಅಪ್ಪ ಅಮ್ಮ ಇಲ್ಲ. ಅಕ್ಕ ತಂಗಿ? ಅಕ್ಕ ತಂಗಿ ಇದ್ದಾರೆ. ಅಣ್ಣ ತಮ್ಮ? ಇಲ್ಲ. ಅಣ್ಣ ತಮ್ಮ ಇಲ್ಲ. ಫ್ರೆಂಡ್ಸು, ಸ್ನೇಹಿತರು? ಇಲ್ಲ. ಈ ಥರ ಆದ್ಮೇಲೆ ಯಾರು ಇರಲ್ಲ? ಇಲ್ಲ. ಕರೆಕ್ಟಾ? ದುಡ್ಡಿದ್ದಾಗ ಪಾರ್ಟಿ ಮಾಡುವಾಗ 100 ಜನ ಫ್ರೆಂಡ್ಸು. ಸಾಯ್ತಿದೀವಿ ಅಂದಾಗ ಬಾಯಿ ಬಿಡಕ್ಕೆ ಒಬ್ರು ಬರಲ್ಲ. ಅಂದ್ರೆ ಸಾಯ್ತಿದೀವಿ ಅಂದ್ರೆ ಬಾಯಿಗೆ ನೀರು ಬಿಡಕ್ಕೂ ಒಬ್ರು ಬರಲ್ಲ. ಆದ್ರೂ ನಿಮ್ಗೆ ಕೇಳ್ತೀನಿ, ಎಷ್ಟು ಜನ ಫ್ರೆಂಡ್ಸ್ ಇದ್ರು ನಿಮ್ಗೆ? 5 ಜನ ಫ್ರೆಂಡ್ಸ್. ಯಾಕೆ ಬರಲಿಲ್ಲ ಯಾರೂ? ಸ್ಟ್ರೋಕು. ಅಲ್ಲ, ಈಗ ನೀವು ನೆಂಟ್ರು ಮನೇಲಿ ಯಾರ ಮನೇಲಿ ಇರ್ಬೋದಿತ್ತಲ್ಲ, ಯಾಕೆ ಬಸ್ ಸ್ಟಾಪಲ್ಲಿ ಮಲಗ್ತಾ ಇದ್ದೀರಾ? ಇಲ್ಲ. ಹೋಗು ಮನೆಯಿಂದ. ಹೋಗು ಮನೆಯಿಂದ. ಹೋಗು ಮನೆಯಿಂದ. ಮನೆಯಿಂದ ಹೋಗು ಹೋಗು ಅಂತಾರೆ. ಯಾಕೆ?
ಸ್ಟ್ರೋಕು, ಸ್ಟ್ರೋಕು, ದುಡಿಯೋಕ್ಕಾಗಲ್ಲ, ಹಾಂ, ಕೂತ್ಕೊಂಡು ತಿನ್ಬೇಕು. ಹೊಟ್ಟೆ, ಮಂಡಿ, ಏನಾಗ್ಬೇಕು ನಮ್ಮಿಂದ ನಿಮಗೆ? ಆಸ್ಪತ್ರೆ ಹಾಂ, ಕಳಿಸಿ ಪ್ಲೀಸ್ ಕಳಿಸಿ. ಜನಗಳ ಹತ್ರ ಏನು ರಿಕ್ವೆಸ್ಟ್ ಮಾಡ್ತೀರಾ? ಅಣ್ಣ ಅಣ್ಣ ಅಪ್ಪ ಕೇಳು ಒಂದೊಂದೇ ಮಾತ್ರೆ ಕೊಡಿ ಸರ್. ಅಣ್ಣ ಅಪ್ಪ ಸ್ಟ್ರೋಕು ಮಾತ್ರ ಇಲ್ಲ ಅಷ್ಟೇ. ಮಾತಾಡಕ್ ಆಗ್ತಿಲ್ಲ. ವಿಷ ಕೊಡಿ, ಹಾಂ, ವಿಷ ಕೊಡಿ. ಏನು ವಿಷ? ಹ್ಞೂ ವಿಷ ವಿಷ ಹ್ಞೂ ಯಾಕೆ? ಇಲ್ಲ ಪ್ಲೀಸ್ ಕೊಡಿ ಸರ್. ವಿಷ ಕೊಡಿ ಅಂತ ನನ್ನ ಕೇಳ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಅಂತ ಆ ಮಾತು ಕೇಳೋಕ್ಕೆ ನನಗೊಂಥರ ಆಗುತ್ತೆ ಇವರೇ. ನಾನು ವಿಷ ಕೊಡೋನಲ್ಲ ಸ್ನೇಹಿತರೆ, ವಿಷ ಕೊಡೋನಲ್ಲ. ಅನ್ನ ಅನ್ನ ನನಗೇನು ಮಾತಾಡ್ಬೇಕಂತಲೇ ಗೊತ್ತಿಲ್ಲ. ನಿಮ್ಗೆ ಅನ್ನ ಕೊಟ್ಟು ನೋಡ್ಕೊಳ್ಳೋವಂಥ ಪ್ರಯತ್ನ ಮಾಡ್ತೀನಿ ಹೊರತು ನಿಮ್ಗೆ ವಿಷ ಕೊಡೋ ಕೆಲಸ ಯಾವತ್ತೂ ಮಾಡಲ್ಲ. ನೋಡಿ, ಅವ್ರು ಹೇಳ್ತಿದ್ದಾರೆ ವಿಷ ಕೊಡಿ ಅಂತ. ಯಾಕೆ ವಿಷ ಕೊಡ್ಬೇಕಣ್ಣ? ಮಾತ್ರೆ ಇಲ್ಲ. ಮಾತ್ರೆ ವಿಷ ತಗೊಂಡ್ರೆ ಏನಾಗುತ್ತೆ? ಸತ್ತೋಗ್ಬಿಡ್ತೀರಾ? ಕಾಸು ಇಲ್ಲ. ಕಾಸಿಲ್ಲವಾ? ಹ್ಞೂ ಈ ಜಗತ್ತಲ್ಲಿ ಕಾಸಿದ್ರೆ ಎಲ್ಲರೂ ಬೆಲೆ ಕೊಡ್ತಾರೆ ಇವ್ರು. ಹ್ಞೂ ಇಲ್ಲಾಂದ್ರೆ ಯಾರು ಬೆಲೆ ಕೊಡಲ್ಲ. ನನಗೆ ನೀವು ವಿಷ ಕೊಡಿ ಅಂತ ಕೇಳಿದ್ರಿ, ನನಗೆ ಏನು ರಿಪ್ಲೈ ಮಾತಾಡ್ಬೇಕಂತಾನೆ ಮಾತು ಬರ್ತಾ ಇಲ್ಲ. ಸ್ನೇಹಿತರೆ, ಈ ವ್ಯಕ್ತಿದು ಪರಿಸ್ಥಿತಿನ ನಾನು ಜಾಸ್ತಿ ಏನು ಹೇಳಬೇಕಾಗಿಲ್ಲ. ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿರ್ಬೋದು. ನಿಜವಾಗ್ಲೂ ಅವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಯಾವ ತಾಯಿ ಎತ್ತು ಮಗನೂ ಅದು ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಲ್ಲ, ನನಗೆ ಒಂಚೂರು ವಿಷ ಕೊಟ್ಬಿಡಿ, ಕುಡಿದ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಈ ನೋವನ್ನ ತಡ್ಕೊಳಕ್ಕೆ ಆಗ್ತಿಲ್ಲ. ನನಗೆ ಮಾತ್ರೆ ಕೊಡಿಸೋರಿಲ್ಲ, ಊಟ ಕೊಡೋರಿಲ್ಲ, ಮಲ್ಗಕ್ಕೆ ಜಾಗ ಇಲ್ಲ ಅನ್ನೋದು ಅವ್ರ ಮಾತು. ಯಾಕಂದ್ರೆ ಅವ್ರಿಗೆ ಹೇಳಕ್ಕೆ ಆಗ್ತಿಲ್ಲ. ಕರೆಕ್ಟಾ? ಹಾಂ, ನಮ್ಮ ಆಶ್ರಮದ ಬಗ್ಗೆ ಹೆಂಗೆ ಗೊತ್ತಾಯ್ತು ನಿಮಗೆ? ನೋಡ್ತಾ ಇದ್ರಾ ನೀವು ವಿಡಿಯೋ? ಸೊ ಇವರು ನಮ್ಮ ವಿಡಿಯೋನ ನೋಡ್ತಾ ಇದ್ರಂತೆ. ಹಾಗಾಗಿ ಯಾರೋ ಪಬ್ಲಿಕ್ಕಿಗೆ ನಂಬರ್ ಕೊಟ್ಟು ಕಾಲ್ ಮಾಡಿಸಿದ್ದಾರೆ. ಸೊ ಹಾಗಾಗಿ ಇವರನ್ನು ರೆಸ್ಕ್ಯೂ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀವಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಗಳಿಗೆ? ನೀವು ನನಗೆ ಯಾಕೆ ಅಂದರೆ ಬೇರೆ ವಿಧಿ ಇಲ್ಲ ನನಗೆ ನಿಮ್ಮನ್ನ ಇಟ್ಟಿಲ್ಲಿ ನೋಡ್ಕೊಳ್ಳೋದಕ್ಕಷ್ಟೇ ಶಕ್ತಿ ಇರೋದು. ನಿಮ್ಮನ್ನ ಪರಿಪೂರ್ಣವಾಗಿ ಗುಣಪಡಿಸುವಂಥ ಶಕ್ತಿ ನನ್ನಲ್ಲಿಲ್ಲ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪ್ಲೀಸ್ ಮಾತ್ರೆ ಹಾಸ್ಪಿಟ್ಲು ಕೊಡಿ. ಸ್ಟ್ರೋಕು ಮಾತ್ರೆ, ಹೊಟ್ಟೆ, ಮಂಡಿ, ಕಾಲು ಪ್ಲೀಸ್ ಕೊಡಿ ಸರ್. ಇದೆಲ್ಲ ಏನಾಗಿರೋದು? ಅಯ್ಯೋ ದೇವ್ರೇ. ಅಣ್ಣ, ನಿಂಗೆ ನಿಜವಾಗ್ಲೂ ಫ್ಯಾಮಿಲಿ ಯಾರೂ ಇಲ್ವಾ ಅಣ್ಣ? ಇಲ್ಲ. ಅಲ್ಲ, ಇದ್ರೆ ಹೇಳೋಣ, ಕರೆಸ್ತೀನಿ. ಇಲ್ಲ. ಸುಳ್ಳು ಹೇಳ್ಬೇಡ ಅಣ್ಣ. ಇಲ್ಲ. ಮತ್ತು ಊಟ ತಿಂಡಿಗೆ ಏನಣ್ಣ ಮಾಡ್ತಿದ್ದೆ ನೀನು? ಹೋಟ್ಲು. ಯಾರು ಕೊಡ್ತಿದ್ರು ದುಡ್ಡು? ಕಾಸು. ಅದೇ ಯಾರು ಕೊಡ್ತಿದ್ರು ದುಡ್ಡು ತಿನ್ನಕ್ಕೆ, ಊಟಕ್ಕೆ? ಭಿಕ್ಷೆ ಬಿಡ್ತಿದ್ರಾ? ಇಲ್ಲ. ಅದೇ ಹ್ಞೂ. ಸುಳ್ಳು ಹೇಳ್ತಾ ಇದ್ದೀರಾ? ಇಲ್ಲ, ಹೋಗುತ್ತೆ. ಸ್ನೇಹಿತರೆ, ಇವ್ರ ಹೆಸರು ಮನು ಅಂತೆ. ಗೊತ್ತಾಗ್ತಿಲ್ಲ ಸ್ನೇಹಿತರೆ, ದೇವರಾಣೆ. ನನಗಂತೂ ಭಯ ಆಗುತ್ತೆ ಜೀವನ. ಮನುಷ್ಯನ ಜೀವನ ನೆನೆಸ್ಕೊಂಡ್ರೆ ದೇವರಾಣೆ ಭಯ ಆಗುತ್ತೆ. ನನಗಂತೂ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ವೈಬ್ರೇಷನ್ ಆಗುತ್ತೆ ಬಾಡಿಯೆಲ್ಲ. ಯಾಕಂತೇಳಿದ್ರೆ ನಮ್ಮ ಹತ್ರ ದುಡ್ಡಿದ್ರೆ ಮಾತ್ರ, ಆಸ್ತಿ ಇದ್ದರೆ ಮಾತ್ರ, ಸಂಬಂಧಿಕರಿದ್ದರೆ ಮಾತ್ರ ನಮ್ಮ ಜೀವನ ಸೂಪರಾಗಿರುತ್ತೆ ಅಂತ ನಾವೆಲ್ಲ ಅನ್ಕೋತೀವಿ. ಆದರೆ
ಸಮಯ ಸಂದರ್ಭ ಆರೋಗ್ಯ ಅನ್ನೋದು ಇಲ್ಲ ಅಂತ ಅಂದರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರೂ ಲೆಕ್ಕಕ್ಕಿಲ್ಲ, ಎಷ್ಟು ಕೋಟಿ ರೂಪಾಯಿ ಕಾರಿದ್ರೂ ನಮ್ಮ ಜೊತೆ ಬರೋದಿಲ್ಲ. ಕೊನೆಯದಾಗಿ ನಮ್ಮನ್ನು ಕರ್ಕೊಂಡು ಹೋಗೋದು ಆಂಬುಲೆನ್ಸ್ ಅನ್ನೋದನ್ನು ನಮ್ಮನ್ನು ನಾವು ಮರೆಯೋಂಗೇ ಇಲ್ಲ. ದಯವಿಟ್ಟು ನಾನು ಈ ವಿಡಿಯೋ ನೋಡ್ತಾ ಇರೋದು ಅಥವಾ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಮನು ಅನ್ನೋರು ಯಾರಿಗೆ ಸಂಬಂಧಪಟ್ಟಿರೋರು ಅಂತ ನನಗೆ ಗೊತ್ತಿಲ್ಲ. ಇವರು ಮಂಡ್ಯ ಮೂಲದವರು ಅಂತ ಹೇಳ್ತಿದ್ದಾರೆ. ನಮ್ಮ ಸಕ್ಕರೆಯ ನಾಡು ಮಂಡ್ಯದ ಜನತೆಯಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಅವ್ರ ಮನೆಯವ್ರಿಗಾದರೂ ತಲುಪಲಿ, ಅವರ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಇದ್ದರೆ ನಮಗೆ ತಿಳಿಸ್ಲಿ. ಜೊತೆಗೆ ಏನಾದರೂ ಮನೆಯಿಂದ ಈ ರೀತಿ ಆಗಿದೆ ಅನ್ನೋ ಕಾರಣಕ್ಕೆ ಇವರೇ ಬೇಜಾರು ಮಾಡ್ಕೊಂಡು ಮನೆಯಿಂದ ಆಚೆ ಬಂದುಬಿಟ್ಟಿದ್ದಾರಾ ಏನೂ ನಂಗೆ ಗೊತ್ತಿಲ್ಲ. ಇಲ್ಲ ಇರ್ತೀರಾ ನಮ್ಮ ಆಶ್ರಮದಲ್ಲಿ? ಖುಷಿಯಾಗಿರೋಕ್ಕಾಗುತ್ತಾ ಇಲ್ಲಿ ನಿಮಗೆ? ನೋವಾಗ್ತಿಲ್ವಣ್ಣ ನಿನಗೆ? ಒಂದಿನ ಏನಾರ ಓವರ್ಲೋಡ್ ಅಂದ್ರೆ ಜಾಸ್ತಿ ಊಟ ಮಾಡಿ ಹೊಟ್ಟೆ ಊದ್ಕೊಂಡ್ರೆ ತಡ್ಕೊಳಕ್ ಆಗಲ್ಲ ಕಣ್ರಿ. ಕರೆಕ್ಟಾ? ಒಂದು ತುತ್ತು ಎಕ್ಸ್ಟ್ರಾ ಆದ್ರೆ ಹೊಟ್ಟೆ ಊದ್ಕೊಂಡ್ರೆ ತಡ್ಕೊಳಕ್ ಆಗಲ್ಲ ಸ್ನೇಹಿತರೆ. ಅಂಥದ್ರಲ್ಲ ಆ ಮನುಷ್ಯ ಹೊಟ್ಟೆಲ್ಲ ನೋಡಿ, ಅಲ್ಲಿ ಏನು ಹೇಳೋದು ನನಗಂತೂ ಅರ್ಥ ಆಗ್ತಾಯಿಲ್ಲ. ಮರ್ಮಾಂ ಅಂದರೆ ಇದನ್ನು ತೋರ್ಸೋದಕ್ಕೆ ಆಗ್ತಾಯಿಲ್ಲ ಅಷ್ಟೇ. ಕಣ್ಣಿಂದ ನೋಡಿದ್ರೆ ನೀವು ಅರ್ಥ ಮಾಡ್ಕೊಂಬಿಡಿ. ಮರ್ಮಾಂಗ ಕೂಡ ಇಷ್ಟು ದಪ್ಪ ಆಗೋಗ್ಬಿಟ್ಟಿದೆ. ಯಾಕಾಗಿದೆ ಏನು ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ, ಆದಷ್ಟು ಈ ವಿಡಿಯೋ ಶೇರ್ ಮಾಡಿ. ನಿಮ್ಮ ಕೈಲಾದಂಥ ಸಪೋರ್ಟು, ಸಹಾಯ, ಸಹಕಾರ ಕೇವಲ ಇಂಥ ವ್ಯಕ್ತಿಗಳನ್ನು ಭೇಟಿಯಾಗಿ, ಫಸ್ಟು ಏನಾಗಿದೆ ಅವ್ರಿಗೆ, ಯಾಕೆ ಈ ಥರ ಆಗಿದೆ ಅನ್ನೋದನ್ನು ನೇರವಾಗಿ ಬಂದು ಭೇಟಿಯಾಗಿ. ಕೇವಲ 1 ರೂಪಾಯಿ ನೀವು ಕೊಡೋದ್ರಿಂದ ಎಷ್ಟೋ ಜನರ ಈ ರೀತಿ ಇರ್ತಕ್ಕಂಥ ವ್ಯಕ್ತಿಗಳ ಜೀವ ಉಳಿಸೋದಕ್ಕೊಂದು ಶಕ್ತಿ ಬರುತ್ತೆ. ಜೊತೆಗೆ ಈ ವ್ಯಕ್ತಿಗೆ ಮೆಡಿಷನ್ ಅವಶ್ಯಕತೆ ತುಂಬ ಇದೆ. ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬೇಕಿರೋ ಅವಶ್ಯಕತೆ ಇದೆ. ಅಷ್ಟೇ. ಸೊ ಸ್ನೇಹಿತರೆ, ದಯವಿಟ್ಟು ಕೊನೆಯದಾಗಿ ಕೇಳ್ಕೊತಾ ಇದ್ದೀನಿ, ಈ ವಿಡಿಯೋ ಶೇರ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ, ಶೇರ್ ಮಾಡಿ ಅಷ್ಟೇ. ಸೊ ಇದಕ್ಕಿಂತ ಹೆಚ್ಚಾಗಿ ನಾನು ಏನೂ ಕೇಳ್ಕೊಳಕ್ಕೆ ಇಷ್ಟಪಡಲ್ಲ. ನನಗಂತೂ ಈ ವ್ಯಕ್ತಿನ ನೋಡಿ ಭಾಳ ಬೇಜಾರಾಗಿದೆ, ಭಾಳ ನೋವಾಗಿದೆ, ಭಾಳ ಬೇಜಾರಾಗಿದೆ. ನನಗಂತೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಲ್ಲ, ಇನ್ನೊಂದು ಜನ್ಮ ಅಂತ ಇದ್ದರೆ ಮನುಷ್ಯ ಜನ್ಮ ಬೇಡ. ಯಾಕಂತ ಹೇಳಿದ್ರೆ ಈ ಥರ ವ್ಯಕ್ತಿಗಳನ್ನೆಲ್ಲ ನೋಡಿದ್ಮೇಲೂ ಮನುಷ್ಯನಾಗಿ ಹುಟ್ಟಬೇಕು ಅಂತ ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದರೆ ಈ ರೀತಿ ಕಷ್ಟಪಡಬಾರ್ದು ಮನುಷ್ಯ ಹುಟ್ಟಿದ ಮೇಲೆ. ಅದು ಸಾವಾಗಿರಲಿ ಅಥವಾ ಹುಟ್ಟಾಗಿರಲಿ, ಆ ಭಗವಂತನ ಆಶೀರ್ವಾದದಿಂದ ಒಳ್ಳೆ ರೀತಿಯಲ್ಲಿ ಆಗ್ಬಿಡ್ಬೇಕು ಅಷ್ಟೇ. ಈ ರೀತಿ ಕಷ್ಟಪಡೋದು ಬೇಡ ಅನ್ನೋದು ನನ್ನ ಮಾತಿನ ಅರ್ಥ. ಎಲ್ರಿಗೂ ಒಳ್ಳೇದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಕೊನೆಯದಾಗಿ ನಾನೇ ಹೇಳ್ಬೋದು ಅಂದರೆ, ಯಾರು ಇಲ್ದವ್ರಿಗೆ ಇಲ್ಲೊಬ್ರು ಇದ್ದಾರೆ ಕಾಯೋದಕ್ಕೆ, ಕಾಪಾಡೋದಕ್ಕೆ, ಶನೇಶ್ವರ ಸ್ವಾಮಿಯವರು. ಸೊ ಕರ್ನಾಟಕದ ಜನರಲ್ಲಿ ಒಂದು ಮನವಿ ಏನಪ್ಪ ಅಂದರೆ, ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಿ. ಬಾಳಿ ಬದುಕಬೇಕಾದಂಥ ವಯಸ್ಸು, ಇನ್ನೂ ಚೆನ್ನಾಗಿರಬೇಕಾದಂಥ ವಯಸ್ಸು. 30 ವರ್ಷಕ್ಕೆ ಒಂದು 100 ವರ್ಷದ ಕಷ್ಟ ಅನುಭವಿಸ್ತಿದ್ದಾರೆ ಈ ಮನುಷ್ಯ ನಿಜವಾಗ್ಲೂ. ಸೊ ದಯವಿಟ್ಟು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ಒಳ್ಳೇದಾಗತ್ತೆ. ಆರಾಮಾಗಿರಿ. ನೋಡೋಣ. ನನ್ನ ಪ್ರಯತ್ನ ನಾನು ಪಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ನಮಸ್ಕಾರ. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.